ಓವರ್ಲೋಡ್ ಹೊಡಿತೀರಾ ಅಂತಂದರೆ ಈ ಒಂದು ಟೈರನ್ನು ಹಾಗೂ ಇದರ ಏರ್ ಪ್ರೆಷರ್ ಬಂದು ಹೆಚ್ಚು ಕಡಿಮೆ 120ರವರೆಗೂ ಬಸ್ಗಳಲ್ಲಿಯೂ ಸಹ ಈ ಒಂದು ಟೈರನ್ನು ಬಳಸಬಹುದಾಗಿದೆ. ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯ್ಕ್. ಸ್ನೇಹಿತರೆ, ಟ್ರಕ್ಗಳಲ್ಲಿ ಟೈರ್ಗಳನ್ನು ಬಹಳ ಎಚ್ಚರದಿಂದ ಚೂಸ್ ಮಾಡಬೇಕಾಗುತ್ತೆ. ಏಕೆಂದರೆ ಕೆಲವು ಟೈರ್ಗಳು ಒಂದೆರಡು ತಿಂಗಳಲ್ಲೇ ಬಾಳಿಕೆ ಕಳೆದುಕೊಳ್ಳುತ್ತೆ. ಕಡಿಮೆ ಗುಣಮಟ್ಟದ ಟೈರ್ಗಳನ್ನು ಹಾಕಿದರೆ ಸಣ್ಣ ಕಲ್ಲು ಕೂಡ ನಿಮ್ಮ 20,000 ರೂಪಾಯಿಗಳನ್ನು ಹಾಳು ಮಾಡಬಹುದು ಸ್ನೇಹಿತರೆ. ಏಕೆಂದರೆ ಲಾರಿಯ ಒಂದು ಟೈರ್ನ ಬೆಲೆ ಕನಿಷ್ಠ 20,000 ರೂಪಾಯಿ ಇದ್ದೇ ಇರುತ್ತೆ ಸ್ನೇಹಿತರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೆಚ್ಚು ಬಾಳಿಕೆ ಬರುವ ಒಂದೆರಡು ಟೈರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಾರ್ಗಳಲ್ಲಿ ಹಿಂದಿನ ಟೈರ್ಗಳನ್ನು ಮುಂದಿನ ರಿಮ್ಗಳಲ್ಲಿಯೂ ಸಹ ಯೂಸ್ ಮಾಡಬಹುದಾಗಿದೆ ಸ್ನೇಹಿತರೆ. ಆದರೆ ಲಾರಿಗಳಲ್ಲಿ ಹಾಗಲ್ಲ. ಹಿಂದೆ ಯೂಸ್ ಮಾಡಲೆಂದೇ ಬೇರೆ ಬಗೆಯ ಟೈರ್ಗಳು ನಿಮಗೆ ದೊರೆಯುತ್ತವೆ. ಹಾಗೂ ಕೆಲವೊಂದು ಟೈರ್ಗಳನ್ನು ಮಾತ್ರ ಮುಂದೆ ಮತ್ತು ಹಿಂದೆ ಎರಡೂ ಕಡೆಗಳಲ್ಲೂ ಯೂಸ್ ಮಾಡಬಹುದಾಗಿದೆ ಸ್ನೇಹಿತರೆ. ಕೆಲವೊಂದು ಟೈರ್ಗಳು ಮಾತ್ರ. ಸೊ ಬನ್ನಿ, ಅವು ಯಾವುದೆಂದು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ MRF ಸೂಪರ್ ಮಿಲ್ಲರ್ 99+ ಟೈರ್. ಸೊ ಇದು ಸ್ಟ್ರೇಟ್ ಬಟನನ್ನು ಹೊಂದಿರುವಂಥ 99 ಬಟನ್ಸ್ ಟೈರ್ ಆಗಿರುವಂಥದ್ದು. ಹಾಗೂ ಈ ಒಂದು ಸಿಂಗಲ್ ಟೈರಲ್ಲಿ 3 ಟನ್ ಲೋಡನ್ನು ಹೊತ್ತೊಯ್ಯುವ ಕೆಪಾಸಿಟಿ ಇರುತ್ತದೆ ಸ್ನೇಹಿತರೆ. ಇದರಲ್ಲಿ ನಿಮಗೆ 115ರವರೆಗೂ ಏರ್ ಪ್ರೆಷರನ್ನು ಇಡಬೇಕು ಎಂದು ಕಂಪನಿ ಹೇಳುತ್ತೆ. ಆದರೆ ಜಾಸ್ತಿ ಸಹ ಇಡಬಹುದಾಗಿದೆ ಸ್ನೇಹಿತರೆ. ಹಾಗೂ ಈ ಒಂದು ಟೈರ್ನ ಜೊತೆ ನಿಮಗೆ ಒಂದು ವ್ಯಾಲ್ ಟ್ಯೂಬ್ ಹಾಗೂ ಒಂದು ಫ್ಲಾಪ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಾಗೂ ಇದರ ಸೈಜ್ ಬಂದು 1000R20 ಆಗಿರುವಂಥದ್ದು. ಈ ಒಂದು ಟೈರನ್ನು ಟ್ರಕ್ನ ಮುಂದಿನ ರಿಮ್ಗೆ ಹಾಕಿದ್ದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಶೋರೂಮ್ ಪ್ರೈಸ್ ಬಂದು 18,300 ಇರುವಂಥದ್ದು ಸ್ನೇಹಿತರೆ. ಇದು ನಿಮಗೆ ಲೋಕಲ್ ಶಾಪ್ಗಳಲ್ಲಿ 20,000 ರಿಂದ 22,000 ಒಳಗಡೆ ಸಿಗಬಹುದಾಗಿದೆ ಸ್ನೇಹಿತರೆ. ಎರಡನೆಯದಾಗಿ MRF ಸ್ಟೀಲ್ ಮಸಲ್ S3 C8+ ಟೈರ್. ಈ ಒಂದು ಟೈರ್ ಬಂದು ನೀವು ಓವರ್ಲೋಡ್ ಹೊಡಿತೀರಾ ಅಂತಂದರೆ ಈ ಒಂದು ಟೈರನ್ನು ಬ್ಯಾಕ್ ಸೈಡಲ್ಲಿ ಬಳಸಬಹುದಾಗಿದೆ ಸ್ನೇಹಿತರೆ. ಈ ಒಂದು ಟೈರ್ ಬಂದು ರೇಡಿಯಲ್ ಟೈರ್ ಆಗಿದ್ದು ಕ್ರಾಸ್ ಬಟನನ್ನು ಹೊಂದಿರುವಂಥದ್ದು. ಇದರಲ್ಲಿ ಏರ್ ಪ್ರೆಷರನ್ನು 120ರವರೆಗೂ ಇಡಬೇಕು ಎಂದು ಕಂಪನಿ ಹೇಳುತ್ತೆ. ಆದರೆ ನೀವು 130 ರಿಂದ 150ರವರೆಗೂ ಇಡಬಹುದಾಗಿದೆ, ಯಾವುದೇ ತೊಂದರೆ ಇಲ್ಲ. ಈ ಟೈರನ್ನು ಸ್ನೇಹಿತರೆ ಬ್ಯಾಕ್ ಸೈಡಲ್ಲಿ ಮಾತ್ರ ಉಪಯೋಗಿಸಬೇಕು. ಹಾಗೂ ಈ ಒಂದು ಟೈರ್ ಬಂದು 3 ಟನ್ ಹೊತ್ತೊಯ್ಯುವ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಹಾಗೂ ಇದರ ಜೊತೆ ನಿಮಗೆ ವ್ಯಾಲ್ ಟ್ಯೂಬ್ ಮತ್ತು ಫ್ಲಾಪ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರ ಸೈಜ್ ಬಂದು 1000R20 ಆಗಿರುವಂಥದ್ದು. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 26,000ಗೆ ಈ ಒಂದು ಓವರ್ಲೋಡ್ ಟೈರ್ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಮೂರನೆಯದಾಗಿ MRF ಸ್ಟೀಲ್ ಮಸಲ್ S3K4. ಈ ಒಂದು ಟೈರ್ ಬಂದು ಅಂಡರ್ಲೋಡ್ ಟೈರ್ ಆಗಿರುವಂಥದ್ದು. ನಿಮ್ಮ ಒಂದು ಟ್ರಕ್ಕಲ್ಲಿ ಅಂಡರ್ಲೋಡ್ ಹೊಡಿತೀರಾ ಅಂತಂದರೆ ಈ ಒಂದು ಟೈರನ್ನು ಬಳಸಬಹುದಾಗಿದೆ ಸ್ನೇಹಿತರೆ. ಹಾಗೂ ಮ್ಯಾಕ್ಸಿಮಮ್ ಆಗಿ ಬಸ್ಗಳಲ್ಲಿಯೂ ಸಹ ಈ ಒಂದು ಟೈರನ್ನು ಬಳಸಬಹುದಾಗಿದೆ. ಹಾಗೂ ಈ ಒಂದು ಟೈರ್ನ ಏರ್ ಪ್ರೆಷರ್ ಬಂದು 120ರವರೆಗೂ ಇಡಬಹುದಾಗಿದೆ ಸ್ನೇಹಿತರೆ. ಹಾಗೂ ಮ್ಯಾಕ್ಸಿಮಮ್ ಲೋಡ್ ಹೊತ್ತೊಯ್ಯುವ ಕೆಪಾಸಿಟಿ ಬಂದುಬಿಟ್ಟು 3 ಟನ್ ಕೆಪಾಸಿಟಿಯನ್ನು ಈ ಒಂದು ಟೈರ್ ಹೊಂದಿರುವಂಥದ್ದು. ಹಾಗೂ ಈ ಒಂದು ಟೈರ್ ಬಂದು ರೇಡಿಯಲ್ ಟೈರ್ ಆಗಿದ್ದು ವ್ಯಾಲ್ ಟ್ಯೂಬ್ ಮತ್ತು ಫ್ಲಾಪ್ಸ್ ಇದರ ಜೊತೆ ನಿಮಗೆ ಕಂಪನಿಯಿಂದ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಈ ಒಂದು ಟೈರನ್ನು ಸಹ ಬ್ಯಾಕ್ ಸೈಡಲ್ಲಿ ಮಾತ್ರ ಬಳಸಬೇಕು. ಹಾಗೂ ಈ ಒಂದು ಟೈರ್ನ ಸೈಜ್ ಬಂದು 1000R20 ಆಗಿರುವಂಥದ್ದು ಸ್ನೇಹಿತರೆ. ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 23,000ಕ್ಕೆ ಈ ಒಂದು ಅಂಡರ್ಲೋಡ್ ಟೈರ್ ನಿಮಗೆ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಕೊನೆಯದಾಗಿ MRF ಸ್ಟೀಲ್ ಮಸಲ್ S1 M4+. ಈ ಒಂದು ಟೈರ್ ಬಂದು ಕಾಂಬೋ ಟೈರ್ ಆಗಿರುವಂಥದ್ದು ಸ್ನೇಹಿತರೆ. ಇದಕ್ಕೆ ಕಾಂಬೋ ಟೈರ್ ಅಂತ ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ ಈ ಒಂದು ಟೈರನ್ನು ಫ್ರಂಟ್ ಅಥವಾ ರಿಯರಲ್ಲಿ ಎರಡೂ ಕಡೆ ಯೂಸ್ ಮಾಡಬಹುದಾಗಿದೆ. 2 in 1 ಟೈರ್ ಇದಾಗಿದೆ ಸ್ನೇಹಿತರೆ. ಹಾಗೂ ಇದರ ಏರ್ ಪ್ರೆಷರ್ ಬಂದು ಹೆಚ್ಚು ಕಡಿಮೆ 120ರವರೆಗೆ ಬಹುದಾಗಿದೆ ಸ್ನೇಹಿತರೆ. ಹಾಗೂ ಇದು ಮ್ಯಾಕ್ಸಿಮಮ್ ಲೋಡ್ ಹೊತ್ತೊಯ್ಯುವ ಕೆಪಾಸಿಟಿ ಬಂದು 3 ಟನ್ ಆಗಿರುವಂಥದ್ದು ಸ್ನೇಹಿತರೆ. ಮತ್ತು ವ್ಯಾಲ್ ಟ್ಯೂಬ್ ಮತ್ತು ಫ್ಲಾಪ್ಸ್ ನಿಮಗೆ ಈ ಒಂದು ಕಂಪನಿಯಿಂದ ಸಿಗ್ತಾ ಇರುವಂಥದ್ದು ಇದರ ಜೊತೆ. ಹಾಗೂ ಇದರ ಸೈಜ್ ಬಂದು 295.90/20 ಆಗಿರುವಂಥದ್ದು ಸ್ನೇಹಿತರೆ. ಸೊ ಈ ಒಂದು ಟೈರನ್ನು ಹಿಂದೆ ಅಥವಾ ಮುಂದೆ ಎರಡೂ ಕಡೆ ಯೂಸ್ ಮಾಡಬಹುದಾಗಿದೆ. ಸೊ ಹಾಗೂ ಇದರ ಪ್ರೈಸ್ನ ಕಡೆ ನೋಡೋದಾದರೆ 23,000 ಆಗಿರುವಂಥದ್ದು ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಟ್ರಕ್ಗೆ ಮುಂದಿನ ರಿಮ್ಗೆ ಯಾವ ಟೈರ್ ಹಾಕಿದರೆ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡುತ್ತೆ, ಹಾಗೂ ಓವರ್ಲೋಡ್ಗೆ ಯಾವ ಟೈರನ್ನು ಬಳಸಬೇಕು, ಹಾಗೂ ಅಂಡರ್ಲೋಡ್ ಹೊಡಿತೀರಾ ಅಂದರೆ ಯಾವ ಟೈರನ್ನು ಬಳಸಬೇಕು, ಹಾಗೂ ಯಾವ ಟೈರನ್ನು ಟ್ರಕ್ನ ಹಿಂದೆ ಮತ್ತು ಮುಂದೆ ಎರಡೂ ಕಡೆ ಯೂಸ್ ಮಾಡಬಹುದು ಎಂಬುದನ್ನು ತಿಳಿಸಿಕೊಟ್ಟಿದ್ದೇನೆ. ವಿಡಿಯೋ ಇಷ್ಟವಾದರೆ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.